ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗಲೇನು ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇದ್ದಾರಲ್ಲ, ಈ ರೀತಿ ಮಸ್ತ್ ಆಗಿರೋ ಆಟಿಟ್ಯೂಡ್ ಸ್ಟೇಟಸ್ನಲ್ಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಯಾವ ರೀತಿ ಈಸಿಯಾಗಿ ಮತ್ತು ನೀಟಾಗಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ. ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗಿದ್ರೆ ಬನ್ನಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕವರ್ಸ್ ಮೊದಲು ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮಗೆ ರೀತಿ ಒಂದು ಪ್ರಾಜೆಕ್ಟ್ ಬೇಕಾಗುತ್ತೆ. ಪ್ರಾಜೆಕ್ಟ್ನ ನಾನು ವಿಡಿಯೋಗಳಿಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಎಲ್ಲ ಅಡ್ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೋರಿ. ಅದಾದ ತಕ್ಷಣ ಈ ರೀತಿ ಓಪನ್ ಮಾಡ್ಕೋರಿ. ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನಿಲ್ಲ, ಅಲ್ಲಿ ನೀವು ಜಸ್ಟ್ ನಿಮ್ಮ ಫೋಟೋಗಳನ್ನ ರಿಪ್ಲೇಸ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋರಿ. ಅದಾದ ತಕ್ಷಣ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರ ಫೋಟೋನ ಇಲ್ಲಿ ಈ ರೀತಿ ರೀಪ್ಲೇಸ್ನ ಮಾಡ್ಕೋರಿ. ರೀಪ್ಲೇಸ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅವಾಗೇನಿಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೋರಿ. ಮಾಡ್ಕೊಂಡಾದ ತಕ್ಷಣ ಇವಾಗ ಮತ್ತೆ ಇನ್ನೊಂದು ಮೇಲ್ಗಡೆ ಫೋಟೋ ಇದೆಲ್ಲ ಅದರಲ್ಲೂ ಕೂಡ ಇದೇ ರೀತಿ ಸೇಮ್ ಆಗಿ ನಿಮ್ಮ ಫೋಟೋನ ಈ ರೀತಿ ರಿಪ್ಲೇಸ್ನ ಮಾಡ್ಕೋಬೋದು. ಈ ಫೋಟೋಗಳನ್ನ ರಿಪ್ಲೇಸ್ ಮಾಡ್ಕೋಬೇಕಂದ್ರೆ ನಿಮಗೆ ಮೊದಲು ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಒಂದು ವೆಬ್ಸೈಟ್ ಇದೆ, ಅದೇ ರಿಮೂವ್ ಬೀಚ್ ಅಂತ ನಿಮಗೆ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಈ ರೀತಿ ಸರ್ಚ್ನ ಮಾಡಿರಿ. ಸರ್ಚ್ ಮಾಡಿದಾದ ತಕ್ಷಣ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಫೋಟೋನ ಅಪ್ಲೋಡ್ನ ಮಾಡಿ ಈ ರೀತಿ ವೆಬ್ಸೈಟ್ ಇರುತ್ತೆ. ಇಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ಜಸ್ಟ್ ವೇಟ್ ಮಾಡಿದ್ರೆ ಸಾಕು, ತಾನೇ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಿ ಕೊಡುತ್ತೆ. ಈ ರೀತಿ ಡೌನ್ಲೋಡ್ನ ಮಾಡ್ಕೊರಿ ನಿಮ್ಮ ಫೋಟೋಗಳನ್ನ ರಿಮೂವ್ನ ಮಾಡಿಕೊಂಡು. ಅದಾದ ತಕ್ಷಣ ಇಲ್ಲಿ ನಾನು ಇಲ್ಲಿ ಮಿಸ್ಟರ್ ರಾಮ್ ಅಂತ ಬರ್ಕೊಂಡಿದ್ದೆ. ಇಲ್ಲಿ ನೀವು ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ರಾಜು ಅಂತ ನೇಮ್ನ ಬರ್ಕೋತಾ ಇದ್ದೀನಿ. ಆದ ತಕ್ಷಣ ಈ ರೀತಿ ವಿಡಿಯೋ ರೆಡಿ ಆಗುತ್ತೆ. ಇವಾಗೇನೆಲ್ಲ ವಿಡಿಯೋ ಸ್ಟಾರ್ಟಿಂಗ್ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಲಿರಿಕಲ್ ವಿಡಿಯೋನ ಕೊಟ್ಟಿರ್ತೀನಿ. ಆ ಲಿರಿಕಲ್ ವಿಡಿಯೋನ ಕೂಡ ಇವಾಗ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಲಿರಿಕಲ್ ವಿಡಿಯೋ ಇರುತ್ತೆ. ಇದನ್ನ ಈ ರೀತಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗ್ಬಿಟ್ಟು ಲೈಟನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೋರಿ. ಕೊಟ್ಕೊಂಡು ಆದ ತಕ್ಷಣ ಇದನ್ನ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗ್ಬಿಟ್ಟು ಇದನ್ನ 10 ಡಿಗ್ರಿ ಆಗಿ ರೊಟೇಟ್ನ ಮಾಡ್ಕೋರಿ. ಅದಾದ ತಕ್ಷಣ ಇದನ್ನ ಈ ರೀತಿ ಕೆಳಗಡೆ ತೊಗೊಂಬಂದ್ಬಿಟ್ಟು ಸೆಟ್ನ ಮಾಡೋಕ್ಕಾಗುತ್ತೆ. ಅದಾದ ತಕ್ಷಣ ಈ ಲಿರಿಕಲ್ ವಿಡಿಯೋನ ನಿಮ್ಮ ಫೋಟೋ ಕೆಳಗಡೆ ತೊಗೊಂಡ್ಬಿಟ್ಟು ಸೆಟ್ನ ಮಾಡಿರಿ. ಇವಾಗ ನೋಡ್ಕೋಬೋದು ನಿಮ್ಮ ವಿಡಿಯೋ ಈ ರೀತಿ ಮಸ್ತಾಗಿ ಕ್ರಿಯೇಟ್ ಆಗಿದೆ. ಇವಾಗ ಲಿರಿಕಲ್ ವಿಡಿಯೋನ ಸ್ವಲ್ಪ ಈ ರೀತಿ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ಕೋಬೋದು ಈ ವಿಡಿಯೋ ಈ ರೀತಿ ಮಸ್ತಾಗಿ ಕ್ರಿಯೇಟ್ ಆಗಿದೆ. ಈ ವಿಡಿಯೋನೆಲ್ಲ ಸಿಂಪಲ್ಲಾಗಿ ಈ ರೀತಿ ಎಕ್ಸ್ಪೋರ್ಟ್ನ ಮಾಡ್ಕೋರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಾರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡಿ ಅನ್ನೋಣ ಸಪೋರ್ಟ್ನ ಮಾಡಿ.